ಕಟ್ಟಾಗಿರೋದು. ಹೌದು, ಅಂದರೆ ನೀವು ಜೈನ್ ಮಾಡಿಸಿರ್ತೀರಾ, ಆ ಜಾಯಿಂಟು ಹೋಗಿರೋದು ಬಿಟ್ಟು ಜಾಯಿಂಟ ಒಂದು 10 ಅಡಿ ಒಳಗಡೆ ಅಲ್ಲ ಜಾಯಿಂಟ್ ಇರೋದು. 20 ಅಡಿ. 20 ಅಡಿಗೆ ಕಟ್ಟಾಗಿದೆಯಾ? ಎಷ್ಟು 20 ಫೀಟ್ ಜಾಯಿಂಟಾ? 20 ಫೀಟಾ? ಇಲ್ಲಿ ಕಾಣಿಸ್ತಾ, ಇಲ್ಲಿ ನೋಡಿ ಅಂತ ಇಲ್ಲಿ 20 ಫೀಟ್. ಇದಾಗಿದ್ಯಾ? ಕಟ್ಟಾಗಿ ನೋಡಿ, ಇದು ಕಟ್ಟಾಗಿದೆ, ಇಲ್ಲಿ ಇದು ಎಂಟು ಕಟ್ಟಾಗೈತೆ ಇಲ್ಲಿ. ಇದು ಕಟ್ಟಾದ್ಮೇಲೆ ಏನಾಗೈತೆ, ಕೇಬಲಲ್ಲಿ ನಿಂತೈತೆ ಅದು. ಕೇಬಲ್ಲು ಕಟ್ಟಾಗಿಲ್ಲ, ಕೇಬಲ್ ಕಟ್ಟಾಗಿಲ್ಲ. ಇಲ್ಲಿದೆ ನೋಡಿ, ಈ ಮೂತಿ ನಮಗೆ ಕಾಣಿಸ್ಬೇಕು. ಕೇಬಲ್ ಇದ್ರಲ್ಲಿ ಏನಾದ್ರು ಬಂದ್ರೆ ಟ್ರೈ ಮಾಡಿದ್ರೆ ನೋಡಿ, ಈ ಮೂತಿ ಇದೆ ನೋಡಿ, ನಮಗೆ ಇದು ಮೇನ್ ಬೇಕಾಗಿರೋ ಮೂತಿ ಇದು. ಇದು ಬಟ್ ಇದ್ರೊಳಗಡೆ ಥ್ರೆಡ್ ಬೇರೆ ಐತೆ. ಇಲ್ಲಿ ಕಾಣಿಸ್ತಾ ಕಟ್ಟಾಗಿ, ಇಲ್ಲಿ ಹೌದು ಆ ಥ್ರೆಡ್ ಇದೆಯಲ್ಲ, ಇದು ಎಷ್ಟು ಅಡಿಲಿದೆ ಇದು? ಅದು ಮೇನ್ ಅದೇ ಬೇಕಾಗಿರೋದು ಸರ್ ನಮಗೆ. ಅದನ್ನು ನೋಡಿಕೊಂಡ್ರೆ ಕ್ಯಾಚ್ ಮಾಡೋಕ್ಕಾಗೋದು. ಕಟ್ಟಾಗ್ಬಿಟ್ಟು ಸ್ವಲ್ಪ ಕೆಳಗಡೆ ಹೋಗ್ಬಿಟ್ಟಿದೆ ಅಲ್ಲ. ಮೂವತ್ತಡಿ. 30 ಅಡಿ? 10 ಅಡಿ ಹೋಗ್ಬಿಟ್ಟಿದ್ಯಾ ಕೆಳಗಡೆ? ಕೆಳಗಡೆ 10 ಅಡಿ ಹೋಗ್ಬಿಟ್ಟಿದೆ. ನೋಡಿ, ಇದು ಜಾಯಿಂಟ್ ಇದು. ಇದು ಜಾಯಿಂಟ್ ಇದು. ಅಂದರೆ ಪೈಪೇ ಕಟ್ಟಾಗಿರೋದು, ಜಾಯಿಂಟ್ ಅಲ್ಲ. ಅವ್ರು ಮಾಡಿರೋ ಜಾಯಿಂಟ್ ಕರೆಕ್ಟಾಗಿದೆ ನೋಡಿ. ಇದು ಜಾಯಿಂಟ್ ಕರೆಕ್ಟಾಗಿ ಮಾಡವ್ರೆ. ಇದು ಪೈಪ್ ಏನು ಮೋಸ್ಟ್ಲಿ ವೀಕ್ ಆಗಿರುತ್ತೆ ಅನ್ಸುತ್ತೆ, ಹಾಗೆಲ್ಲ ಯಾವ ಗೇಜ್ ಅಂತ ಗೊತ್ತಿಲ್ಲ. ಪೈಪೇ ಕಟ್ಟಾಗಿರೋದು ಇದು ನೋಡಿ. ಇದನ್ನು ತೆಗಿಯೋದು ಕಷ್ಟ ಅಲ್ಲ? ಕಷ್ಟ, ಬಟ್ ಅಟೆಂಪ್ಟ್ ಮಾಡ್ಬೋದು. ಕಷ್ಟ ಯಾವ್ದು ಎಲ್ಲನೂ ಮಾಡ್ಬೋದಲ್ಲ ಈಗಿನ ಟೆಕ್ನಾಲಜಿಗೆ. ಬಟ್ ಏನಂದರೆ ಒಂಚೂರು ಅದೇ ನಾರ್ಮಲ್ಲಾಗಿ ಗಾಡಿ ಬರುತ್ತಲ್ಲ, ಅದರಲ್ಲೇ ಬೇರೆಯವ್ರು ಇರ್ತಾರೆ. ಅವ್ರೇನು ಮಾಡ್ತಾರೆ, ಕ್ಯಾಚಿಂಗ್ ಅಂತ ಬರ್ತಾರೆ, ಅವ್ರು ಅದನ್ನು ಕ್ಯಾಚಿಂಗ್ ಮಾಡ್ತಾರೆ. ಯಾಕಂದರೆ ಕೇಬಲ್ ಹಿಡ್ಕೊಂಡು ಹಿಡಿಯೋಕ್ಕಾಗಲ್ಲ ಸರ್. ಇಲ್ಲಿ ಕಲ್ಲು ಬೇರೆ ಬಿದ್ದೈತೆ, ಆ ನೀರೇನಾದರೂ ಮೇಲೆ ಬಂದು ಕಲ್ಲು ಜರುಗಿದ್ರೆ ಜಾಯಿಂಟಾ? ಇಲ್ಲ, ಅಲ್ಲ, ದಾರ. ನೀರು ಬಂದೈತೆ, ಚಾರ್ಜ್ ಆಗಿದೆ ನೀರು. ಲಾಸ್ಟ್ ಟೈಮ್ ನೀರು ಇರಲಿಲ್ಲ. ಹೆಂಗೆ ಗೊತ್ತಾಗುತ್ತೆ? ಇಲ್ಲಿ ವಾಟರ್ ಲೆವೆಲ್ ಇದೆ, ನೀರು ಕರೆಕ್ಟ್. ಎಷ್ಟು ಫೀಟಲ್ಲಿದೆ? ಚಾರ್ಜ್ ಆಗೈತೆ.
110 ಅಡಿಗೆ ವಾಟರ್ ಲೆವೆಲು. 110 ಅಡಿಗೆ ಇದೆಯಾ? ಚೆನ್ನಾಗಿ ಚಾರ್ಜ್ ಆಗಿದೆ ನಿಮಗೆ. 110. ಲಾಸ್ಟ್ ಟೈಮ್ ಫುಲ್ ಖಾಲಿ ಇತ್ತು, ನೀರೇ ಇರಲಿಲ್ಲ. ಇರಲಿಲ್ಲ, ನಾವು ಹೋದ ವರ್ಷ ಅಲ್ವಾ ಸರ್ ಚೆಕ್ ಮಾಡಿಸಿದ್ದು. ಹೌದು. ಜ್ಞಾಪಕ ಇದೆಯಾ? ನಂಬರ್ ಇದೆ. ಅವಾಗ ನೀರು ಇರಲಿಲ್ಲ. ಇದು ನೀರು ಡಿಪ್ ಆದ್ರೂ ಪರವಾಗಿಲ್ಲ ನಿಮ್ದು ಹೋಗುತ್ತಾ? ನಮ್ಮದು ವಾಟರ್ ಪ್ರೂಫ್. ಹೋಗ್ತಾ ಇದೆ, ನೀರು ಬೀಳ್ತಾ ಈಗ ಇದೆಲ್ಲ ನೀರೇ ಸರ್ ಇದು. ಹೌದಾ? ನೀರು ಒಳಗಡೆ ಹೋಗ್ತಾ ಇದೆ ಕ್ಯಾಮ್ರಾ. ನೀರು ಕ್ಲಾರಿಟಿ ಇರೋದ್ರಿಂದ ನಿಮಗೆ ಮಿರರ್ ಥರ ಕಾಣಿಸ್ತಾ ಇದೆ. ಒಂದೊಂದ್ಸಲ ನೀರು ಗಲೀಜಾಗಿದ್ರೆ ಅಷ್ಟು ಕ್ಲಾರಿಟಿ ಕಾಣಿಸ್ತಾ ಇದೆ. ಇದೆಲ್ಲ ಲೈನ್ಸ್ ಸರ್, ನೀರು ಬರೋ ಲೈನ್ಸ್ ಇದೆಲ್ಲ. ಓಕೆ. ಜರಿ ಹಿಂಗೆ ಬರುವಂಥದ್ದು. ಅದು ನಿಮಗೆ ಇದು ಸ್ಟಾಕ್ ವಾಟರ್ ಆಗಿರೋದ್ರಿಂದ 1 ವರ್ಷದಿಂದ ಯೂಸ್ ಮಾಡಿರೋದ್ರಿಂದ ನಿಮ್ಗೆ ಅಷ್ಟು ಗೊತ್ತಾಗಲ್ಲ. ಬಟ್ ನೀವು ಎತ್ತಿಸ್ಬಿಟ್ಟು ನೀರು ಮೋಟ್ರ್ ಬಿಡ್ತೀರಲ್ಲ ನೋಡಿ, ಮೋಟ್ರ್ ಆನ್ ಮಾಡ್ತೀರಲ್ಲ, ಆವಾಗ ನಿಮಗೆ ನೀಟಾಗಿ ಕಾಣಿಸುತ್ತೆ. ಹೇಳೋ. ಆಯ್ತಾ ನಿದ್ದೆ ಎಲ್ಲ? ನೋಡಿ ಇದೇ ನೀರು ಒಂದು ನಿಮಿಷ ಇರೇ, ಮಾಡ್ತೀನಿ ಇರು. ನೋಡಿ ಇದು ನೀರು ಬರೋ ಜಾಗ ಸರ್. ಕಲ್ಲು ಇದೆ ಬೀಳೋದು. ನಿಮಗೆ ಈ ಥರ ಪ್ಲೈನ್ ಆಗಿದೆ, ನೀರೇನು ಬರಲ್ಲ. ಇದು ಬಂಡೆ ನೋಡಿ, ಸೈಡ್ ಬಂಡೆ. ಈ ಥರ ಪ್ಲೈನ್ ಆಗಿದ್ರೆ ಅಲ್ಲಿ ನೀರು ಬರಲ್ಲ, ಬರೀ ಓಪನ್ ಆಗಿರುತ್ತೆ ಬಂಡೆ. ಸೊ ನೀರು ಬರೋ ಜಾಗ ಹಿಂಗಿರುತ್ತೆ. ಗೊತ್ತಾಯ್ತಾ? ಕಲ್ ಮೇಲೆ ಕಲ್ಲು ಜೋಡಿಸಿರ್ತಾರೆ ನೋಡಿ, ಈ ಕಲ್ಲುಗಳೇನಾಗುತ್ತೆ ಜರುಗುತ್ತೆ. ಅಂದರೆ ನೀರು ಫೋರ್ಸ್ ಆಗಿ ಬಂದಾಗ ಅಥವಾ ಎಲ್ಲಾದರೂ 200 ಸರೌಂಡಿಂಗಲ್ಲಿ ಬೋರ್ ಹಾಕಿದಾಗ ಪ್ರೆಷರ್ಗೆ ಏನಾಗುತ್ತೆ, ಹಿಂಗೆ ಶೇಕ್ ಆಗಿ ಕೆಳಗಡೆ ಬೀಳುತ್ತೆ. ಇದೇ ಬೀಳೋ ಅಂಥ ಕಲ್ಲುಗಳು. ಕಾಲ್ ಮಾಡಿ. ಇಲ್ಲ ಇದು ಬೋರ್ ಬಂದಿದ್ದಾರೆ, ಮಾಡಿಸ್ತಾ ಇದ್ದೀನಿ. ಒಂದು 2 ನಿಮಿಷ ಮಾಡ್ತೀನಿ. ಈಗ ಎಷ್ಟು ಅಡಿ ನೀರಿದೆ ಅಂತ ಅದು ಗೊತ್ತಾಗತ್ತಾ? ಫುಲ್ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ ಸರ್. ನೋಡಿ ಈ ಥರ ಕಲ್ಲುಗಳು ನೋಡಿ. ಸೊ ಈ ಒಂದ್ರ ಮೇಲೆ ಒಂದು ಹೆಂಗೆ ಕೂತಿದೆ ನೋಡಿ, ಇದು ಇದೇ ಬೀಳೋ ಅಂಥ ಕಲ್ಲು. ನಿಮ್ಗೆ ಇದು ಬೀಳಬಾರ್ದು ಅಂದರೆ ಫಿಲ್ಟ್ರ್ ಪೈಪ್ ಹಾಕ್ಕೊಂಡು, ಈ ಕಲ್ಲು ಜರುಗಬಾರ್ದು ಅಂದರೆ ಫಿಲ್ಟ್ರ್ ಪೈಪ್ ಇಳಿಸ್ಬೇಕು. ಇದು ನೋಡಿ, ಇದು ಈ ಕಲ್ಲುಗಳು. ಬಟ್ ಅದು ಹೇಳೋಕ್ಕಾಗಲ್ಲ ಸರ್. ನಿಮಗೆ ಅಂದರೆ ಇವಾಗ ಬಿದ್ದಿದೆ ಅಲ್ವಾ, 10 ವರ್ಷ ಆದರೂ ಬೀಳಲ್ಲ ಸರ್. ಕೆಲವೊಂದು 6 ತಿಂಗಳು 3 ತಿಂಗಳಿಗೆ ಬೀಳುತ್ತೆ. ಫ್ಲಶಿಂಗ್ ಏನು ಮಾಡೋದು ಬೇಡ. ಮೋಟ್ರ್ ಬಂತು ಅಂತ ಹೇಳೋದು ನೋಡೋಣ, ಇದು ಫಸ್ಟ್ ಬರುತ್ತಾ ನೋಡೋಣ. ಇದು ಸರ್ ಹೆಂಗಿದೆ, ಬಾಟಮ್ ಹೆಂಗಿದೆ ಚೆಕ್ ಮಾಡಿಬಿಡ್ತೀನಿ. ಇಲ್ಲ 8 ಅಡಿ ಕಟ್ ಮಾಡಿಬಿಟ್ಟೆ ಹಾಕ್ಬೇಕಿತ್ತು. ನೆಕ್ಸ್ಟ್ ಸ್ಟೋರ್ ತೋರಿಸ್ತೀನಿ ನಿಮ್ಗೆ. ಏನಾದ್ರು ಚೆನ್ನಾಗಿದ್ರೆ, ಈ ಥರ ಇದ್ರೆ ಅಲ್ಲೇನು ಬೀಳಲ್ಲ ಅನ್ನೋದು ಬೇಕಾದ್ರೆ ತೋರಿಸ್ತೀನಿ. ಇದಿದೆ, ಬಟ್ ಇವಾಗ ತೆಗೆಯೋದಕ್ಕೆ ನೋಡ್ರಿ ಅಷ್ಟೇ. ಇದೇ ಅಂಕಲ್, ನೋಡೋಣ ಅದು ಎಷ್ಟಕ್ಕಾಗಿದೆ. ಅದು ಅದೇನಾದ್ರು ಜರುಗಿ ಬಿದ್ದೋಗ್ಬಿಟ್ಟಿದ್ರೆ ಕಲ್ಲು, ನೀರು ಬಂದಿದೆ ಅಲ್ಲ ಸರ್. ಇನ್ ಕೇಸ್ ನೀವು ಅದು ನೋಡಿದ್ರಿ ಅಲ್ವಾ ಕಲ್ಲು ಕೂತಿದ್ದು, ಇನ್ ಕೇಸ್ ಅದೇನಾದ್ರು ಜರುಗಿದ್ರೆ ಎಷ್ಟು 600 ಅಡಿ ಇರೋದು ಅವತ್ತು ಗೊತ್ತಿಲ್ಲ. 350 ಹೇಳಿದ್ರಿ. ಎಷ್ಟು? 350 ಏನೋ ಹೇಳಿದ್ರಿ.
600. 350 300 ಸಮಥಿಂಗ್ ಹೇಳಿದ್ರಿ ನನಗೆ. ನೋಡಿ, ಇದು ನಿಮಗೆ ಸೆಕೆಂಡ್ ಸೋರ್ಸ್ ಸರ್, ತೋರಿಸ್ತೀನಿ ನೋಡಿ. ಶೀಟೇನಿಲ್ಲ. ಇದು ಸೆಕೆಂಡ್ ಸೋರ್ಸ್. ಅದು ಬಂದಿದೆ. ಸೊ ಈ ಕಲ್ಲು ಅಷ್ಟೇ ನೋಡಿ ಹೆಂಗೆ ಕೂತಿದೆ. ಆಲ್ಮೋಸ್ಟ್ 210 ಒಂದು ಸೋರ್ಸ್ ಇದೆ, ಸೆಕೆಂಡ್ ಸೋರ್ಸು. ನೀರು ಚಾರ್ಜ್ ಆದಮೇಲೆ ಎತ್ತಬೇಕು ಸರ್, ಡೈಲಿ ಒಂದ್ಸಾದ್ರು. ಹೌದಾ? ಅವಾಗಲೇ ಫ್ಲೋ ಬರ್ತಾ ಇರುತ್ತೆ. ಬೋರ್ವೆಲ್ ನೀರು ಹಂಗೇನೆ, ತೆಗಿತಾನೆ ಇರಬೇಕು, ನೀರು ತುಂಬ್ತಾನೆ ಇರುತ್ತೆ, ಆವಾಗ ಫ್ಲೋ ನಿಲ್ಲಲ್ಲ. ತೆಗೆದೇ ಎಷ್ಟೋ ವರ್ಷ ಮೇಲೆ ಆಗೋಗಿದೆ. ಹೌದು. ಇದು ಮೂರನೇ ಸೋರ್ಸ್ ನಿಮಗೆ, ಥರ್ಡ್ ಸೋರ್ಸ್. ಇದು ನೋಡಿ, ನಿಮ್ಗೆ ಇಲ್ಲಿ ಯಾವುದು ಬೀಳೋ ಥರ ಇಲ್ಲ. ಸರಿ. ನೋಡಿ ಸರ್, ಹಿಂಗೆ ಸೋರ್ಸ್ ಅಂದರೆ ಹಿಂಗಿರಬೇಕು. ಈಗ ನಿಮ್ಗೆ ಓಪನ್ ಆಗಿದೆ ಅಲ್ವಾ, ಗೊತ್ತಾಯ್ತು. ಇಲ್ಲಿ ಎಲ್ಲಾದರೂ ಕಲ್ಲು ಬೀಳೋ ಥರ ಕೂತಿದೆಯಾ ನೋಡಿ, ಹಾಂ. ಫುಲ್ಲು ಕ್ಲಿಯರ್ ಆಗಿರುತ್ತೆ. ಹಿಂಗಿತ್ತು ಅಂದರೆ ಸರ್ ಬೋರ್ವೆಲ್ಲ ಮುಚ್ಚೋಗಲ್ಲ. ಈಗ ನೀವು ಮೇಲ್ಗಡೆ 2 ಸೋರ್ಸ್ ನೋಡಿ ತೋರಿಸ್ದೆ ಅಲ್ವಾ ಸರ್, ಇದೆಲ್ಲ ಬೀಳೋ ಥರ ಇದೆ ಕಲ್ಲುಗಳು ಅಂತ. ಇದ್ರಲ್ಲಿ ನೋಡಿ ಸರ್, ಒಂದಾದ್ರೂ ಕಲ್ಲಿದೆಯಾ ನೋಡಿ ಬೀಳೋದು. ಸುತ್ತ ತೋರಿಸ್ತೀನಿ ನೋಡಿ, ಸುತ್ತ ನೋಡಿ, ಎಲ್ಲೂ ಕೂಡ ಒಂದು ಕಲ್ಲು ಕೂತಿಲ್ಲ. ಇಲ್ಲೊಂದೇ ಒಂದು ಕಲ್ಲು, ದಪ್ಪ ಕಲ್ಲು ಅಷ್ಟೇ. ಅದು ಬಿಟ್ಟರೆ ಕ್ಲಿಯರ್ ಆಗೈತೆ ಈ ಬೋರಿದು ಸೋರ್ಸು. ಬಂತು ನೋಡಿ ಸರ್ ಕಲ್ಲು, ಬಿದ್ದಿಲ್ಲ. ಬಿದ್ದಿಲ್ಲ ಅಂದರೆ ನೋಡಿ, ಅಂದರೆ ಕೆಳಗಡೆ ಹೋಗಿಲ್ಲ, ಹಂಗೆ ಕೂತೈತಿ. ಇದು ಕಲ್ಲು ಬಿದ್ದೋಗಿದೆ ಅಂದರೆ ಬಾಟಮ್ಗೆ ಹೋಗಿಲ್ಲ ಸರ್, ಎಲ್ಲಿತ್ತು ಅಲ್ಲೇ ಇದೆ. ಲಾಸ್ಟ್ ಟೈಮು ಹಿಂಗೆ ಇತ್ತು. ಹಾಂ, ಹಿಂಗೆ ಇತ್ತು ಲಾಸ್ಟ್ ಇದು ಎಷ್ಟು ಅಡಿಲಿದೆ? ಇದೇ ನಮಗೆ ಮೇನ್ ಮೆನ್ಷನ್ ಮಾಡಬೇಕು.
328 328 ಬಟ್ ಅದು ವಾಟರ್ ಸೋರ್ಸ್ ಅದು ಸೋರ್ಸ್ ಅಲ್ಲ, ಕಲ್ಲು ಬಿದ್ದಿರೋದು ಸರ್. ಬಿದ್ದಿರೋದು ಅಲ್ಲಿ ಕೆಳಗಡೆ ಬಿದ್ದಿದೆ. ಬಟ್ ಇವ್ರು ಹೊಡೆದಿರೋದು ಎಷ್ಟು ಅಡಿ ಹೊಡೆದಿದ್ದೀರಾ ಸರ್ ರಮೇಶ್ ಅವರೇ? ಟೋಟಲ್ ಬೋರ್ವೆಲ್ ಡೆಪ್ತ್ 924. ಅಲ್ಲ ಎಷ್ಟು ಹೊಡೆದಿದ್ದೀರಾ ಇಲ್ಲಿ? ಬೋರ್ವೆಲ್ ಅದು ಜಾಸ್ಪ ಇಲ್ಲ ಇವನೇ ಸುಮಾರು ವರ್ಷ ಎಷ್ಟು ಆಗಲ್ಲ 15 ವರ್ಷ 350 ಅಂದ್ರಲ್ಲ ನೀವು? 350 ಅಂದಿದ್ರಿ. 350 ಅಂದಿದ್ರಿ ನೀವು. ಸೊ ಇಲ್ಲಿ ಮೋಟರ್ ಕಚ್ಕೊಂಡಿದ್ಯಾ? ಹೌದು. ತೆಗಿಯೋಕ್ಕಾಗಲ್ಲ ಅಲ್ಲ? ಅಟೆಂಪ್ಟ್ ಮಾಡ್ತೀವಿ ಬಟ್ ಗ್ಯಾರಂಟಿ ಕೊಡಲ್ಲ. ಅದು ಅಂದರೆ ಕ್ಯಾಚರ್ ಅಂತ ಬರ್ತಾರೆ ಸರ್, ಅವರು ಡೈನ ಬಿಟ್ಬಿಟ್ಟು ಕ್ಯಾಚ್ ಮಾಡ್ತಾರೆ. ಅಂದರೆ ಬರೀ ಪೈಪ್ನೇ ಎತ್ತಲ್ಲ ಅವರು. ಅವ್ರೇನು ಮಾಡ್ತಾರೆ, ಫುಲ್ಲು ಡೈನ ಹಾಕಿ ಮೋಟ್ರು ಸಮೇತ ಎತ್ತುತ್ತಾರೆ. ಮೋಟ್ರನ್ನ ಹಿಡಿದು ಎತ್ತೋದು ಅದು ಬೇರೆ, ಅದು ಕ್ಯಾಚರ್ ಅಂತ ಬರ್ತಾರೆ. ನೀವು ಅದನ್ನು ಮಾಡಿಸಿ ಒಂದು ಸಲ ಟ್ರೈ ಮಾಡೋಣ ಅಂತಂದರೆ ಅವ್ರನ್ನ ಬೇಕಾದ್ರೆ ಕರೆಸ್ತೀನಿ. ಬಟ್ ಅವ್ರು ಬಂದರೆ ಏನಂದರೆ, ನಿಮಗೆ ಬಂದರೆ ಮೋಟ್ರು ಸಿಗುತ್ತೆ. ಇನ್ ಕೇಸ್ ಏನಾದರೂ ಮೋಟ್ರು ಬರಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಪೈಪ್ನಾದರೂ ಕಟ್ ಮಾಡಿ ಬೋರ್ವೆಲ್ನ ಕ್ಲಿಯರ್ ಮಾಡಿಕೊಡ್ತಾರೆ. ಅಂದರೆ ಈಗೇನು ಕಲ್ಲು ಸಿಗಾಕೊಂಡಿದೆ ಅಲ್ವಾ, ಅದು ಕೆಳಗಡೆ ಹೊಂಟೋಗ್ಬಿಡುತ್ತೆ ನಿಮಗೆ. ಸರಿ. ಸೊ ಅದಾದಮೇಲೆ ಒಂದು ಸಲ ಕ್ಯಾಮ್ರಾ ಚೆಕ್ ಮಾಡಿಸಿ ಟೋಟಲ್ ಡೆಪ್ತ್ ಎಷ್ಟಿದೆ ಅಂತ ನೋಡಿಕೊಂಡು ಒಂದು 20 ಫೀಟ್ ಬಿಟ್ಬಿಟ್ಟು ಬೇರೆ ಮೋಟ್ರ್ ಹಾಕೋಬೇಕು. ಆವಾಗ ಚಾಲು ಆಗುತ್ತೆ ಬೋರ್. ಇಷ್ಟೇ ಆಗೋದು, ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ. ಇಲ್ಲ ಅದು ಮೋಟ್ರ್ ಬೇಕೇ ಬೇಕು ಅಂದರೆ ಯಾರೂ ಮಾಡಲ್ಲ. ಟ್ರೈ ಮಾಡ್ತಾರೆ ಬಂದು ಅದನ್ನು ಮೋಟ್ರ್ ಅಂದರೆ ಈಗ ಪೈಪ್ನ ಎಳೆಯೋದು ಬೇರೆ ಸರ್, ಮೋಟ್ರನ್ನ ಎತ್ತೋದು ಬೇರೆ, ಮೋಟ್ರ್ ಸಮೇತ ಎತ್ತೋದು. ಇನ್ ಕೇಸ್ ಮೋಟ್ರ್ ಬಂದರೆ ನಿಮ್ಮ ಲಕ್ಷ ಬಾಟಮ್ ಅದ? ಬಾಟಮ್ ಅಲ್ಲ, ಕಲ್ಲು 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 ಅಡ್ಡ ಬಂದಿದೆ. ಹಾಂ, ತೋರಿಸ್ತೀನಿ ನೋಡಿ ಇಲ್ಲಿ. ನನಗೊತ್ತಿರಂಗೆ ಅದು ಮೋಟ್ರ್ ಮೇಲೆ ಬಿದ್ದಿದೆ. ಕರೆಕ್ಟಾಗಿ ಇಲ್ಲೇ ನೀವು ಮೋಟ್ರ್ ಬಿಟ್ಟಿರ್ಬೋದು ಸರ್. ಮೋಟ್ರ್ ಹತ್ರ ಕೂತಿದ್ಯಾ? ಅಲ್ಲ ಇರ್ಬೋದು, ಕಾಣಿಸ್ತಾ ಇಲ್ಲ ಅದು. ಯಾಕಂದರೆ ನನಗೆ ಡೇಂಜರ್ ಬರಲಿಲ್ಲ ರೆಡ್ಡು. ಅವಾಗ ಹೆಂಗೆ ಡೇಂಜರ್ ಅಂದರೆ ಏನು? ಅಂದರೆ ನಾವು ಒಂದು 10 ಅಡಿಗೆ ಮೋಟ್ರ್ ಇನ್ನೇನು 10 ಅಡಿ ಇದೆ ಅಂತ ಒಂದು ಹಾಕಿರ್ತೀವಿ. ಸೊ ಮೇ ಬಿ ನನಗೆ ಗೊತ್ತಿದ್ದಂಗೆ ಮೋಟ್ರ್ ಮೇಲೆ ಕೂತಿರ್ಬೋದು ಸರ್. ಇಲ್ಲಿ ಜಾಯಿಂಟ್ ಇಲ್ಲಿ ನೋಡ್ತಾ ಇದ್ರೆ ಸೊ ಟ್ರೈ ಮಾಡ್ಬೋದು ನೀವು. ಅಂದರೆ ಬೇಕಾದ್ರೆ ಸರ್ ಹತ್ರ ಮಾತಾಡಿ ಟ್ರೈ ಮಾಡೋಣ. ಕೇಬಲ್ ಜಾಯಿಂಟು ಆಲ್ಮೋಸ್ಟ್ ಪಕ್ಕದಿಂದ ಬಿಟ್ರಾ? ಇಲ್ಲ ಬಿಡಲ್ಲ ಸರ್, ಅದು ತಿರುಗುತ್ತೆ. ಹಂಗೆ ಬಿಡೋಕ್ಕೂ ಆಗಲ್ಲ. ಇಲ್ಲಿ ನೋಡಿ, ಮೋಟ್ರ್ ಹತ್ರನೇ ಬಿದ್ದಿದೆ ಕಲ್ಲುಗಳು ನೋಡಿ. ಟ್ರೈ ಮಾಡೋಣ. 330 ಟಾಪು.